ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ವ್ಲಾಗ್ ಶೇರ್ ಮಾಡತ್ತೀನಿ. ವಿಡಿಯೋ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಫಸ್ಟ್ ಬಾಗಿಲಿಗೆಲ್ಲ ಕಸ ಹೊಡೆದು, ಬಾಗಿಲಿಗೆ ನೀರು ಹಾಕಿ, ಹೊಚ್ಚಲ ತೊಳೆದು, ಗಿಡಗಳಿಗೂ ಎಲ್ಲ ನೀರು ಹಾಕಿ, ಹೊಚ್ಚಲ ಒರೆಸಿ, ರಂಗೋಲಿ ಹಾಕತ್ತೀನಿ. ರಂಗೋಲಿ ಹಾಕಿದಿಂದ ಬಾಂಡೆ ಇದ್ದವು, ಬಾಂಡೆ ಎಲ್ಲ ತೊಳ್ಕೊಂಡೆ. ಬಾಂಡೆ ಎಲ್ಲ ತೊಳೆದಾದಿಂದ ನೀರು ಬಂದಿದ್ದು ಇವತ್ತು ಕುಡಿ ನೀರು ಎಲ್ಲನೂ ಬಾಟಲೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ನೀರೆಲ್ಲ ತುಂಬಿಕೊಂಡೆ. ಹಂಗೆ ಗುಂಡಿನೂ ತಿಕ್ಕಿ ತೊಳ್ಕೊಂಡು ನೀರು ತುಂಬಿಕೊಂಡೆ. ನೀರೆಲ್ಲ ತುಂಬಿ ಆದಿಂದ ಒಳಗಿಂದೂ ಎಲ್ಲ ಕಸ ಗುಡಿಸಿದೆ. ಕಸ ಎಲ್ಲ ಗುಡಿಸಾದಿಂದ ವಾಷಿಂಗ್ ಮಿಷನ್ನಿಗೆಲ್ಲ ಅರ್ಬಿ ಹಾಕಿದೆ. ಅಲ್ಲಿ ಮಟ್ಟ ಅರ್ಬಿನೂ ಆಗಿ ಬಂದವು. ಆಮೇಲೆ ಅರ್ಬಿ ಎಲ್ಲ ಒಣಗಿ ಹಾಕಿದೆ. ಒಣಗಿ ಹಾಕಿದಿಂದ ಒಣಗಿದ ಅರ್ಬಿನೆಲ್ಲ ಮಡಿಚಿ ಇಟ್ಟೆ. ಹಂಗೆ ಬ್ಲ್ಯಾಂಕೆಟನ್ನು ಮಡಚಿದೆ. ಬ್ಲ್ಯಾಂಕೆಟ್ ಎಲ್ಲ ನೀಟ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಪ್ರೋಟೀನ್ ದೋಸೆ ಮಾಡಿದ್ರಾತಂತ ಹೇಳಿ ಮೊದಲು ನಾನು ಹೆಸರು ಕಾಳು, ಅಕ್ಕಿ, ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕಿ ನೆನೆಸಿ ಇಟ್ಟಿದ್ದೆ. ಒಂದು ರಾತ್ರಿ ಪೂರ ನೆನೆಸಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರುಬ್ಬಿದ ಕೂಳೇನ ದೋಸೆ ಮಾಡ್ಕೋಬೋದು. ಹಂಗೆ ಮಿಕ್ಸರು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದಿಂದ ನಾನು ಹಿಟ್ಟು ರುಬ್ಬಿ ಇಟ್ಟೆ. ರುಬ್ಬೇಕಾದ್ರೆ ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮಸ್ತ್ ಆಗಿರ್ತಾವೆ, ಟೇಸ್ಟ್ ಆಗಿರ್ತಾವೆ ದೋಸೆ. ನಾರ್ಮಲ್ ದೋಸೆಗಿಂತ ಟೇಸ್ಟ್ ಆಗ್ತೈತಿ. ಈ ರೀತಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ಹಂಗೆ ಆಲೂಗಡ್ಡೆ ಪಲ್ಯನೂ ಮಾಡಿಕೊಂಡೆ. ಆಲೂಗಡ್ಡೆ ಕುದಿಸಿಟ್ಟಿದ್ದೆ. ಕೊಬ್ಬರಿ ಚಟ್ನಿ ಮಾಡತ್ತೀನಿ. ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡು ಕೊಬ್ಬರಿ ಚಟ್ನಿನೂ ಮಾಡಿದೆ. ಆಮೇಲೆ ದೋಸೆ ಹಾಕಕತ್ತೀನಿ. ನೀವು ಪ್ರೋಟೀನ್ ದೋಸೆ ಟ್ರೈ ಮಾಡಿ ನೋಡಿ ಹೇಳ್ರಿ ನಂಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು. ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಗೈತಿ. ನಾರ್ಮಲ್ ದೋಸೆಕ್ಕಿಂತ ಈ ರೀತಿ ಕಾಳು ಹಾಕಿ ಮಾಡಿದ ದೋಸೆನ ಮಸ್ತ್ ಟೇಸ್ಟ್ ಆಗಿರ್ತೈತಿ, ಕ್ರಿಸ್ಪಿ ಆಗೂ ಬರ್ತೈತಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.